ರಾಣೇ 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 ಬಾರಲೆ ಯಾಕೆ ನೆನ್ನೆ ಸಿಹಿ ಆಗಿತ್ತು ಇವತ್ತು ಕಹಿ ಆಗಿದ್ಯಾ ಒಂದ್ಸಲ ಆದ್ಮೇಲೆಲ್ಲ ಫಿನಿಶ್ ಯಾಕೆ ಸುಮ್ನೆ ಜೂಟಾಟ ಎಲ್ಲ ಏಯ್ ನಿಜ ಹೇಳು ನಾನ್ ನೆನ್ನೆ ನಿನ್ ಶೀಲ ಹಾಳು ಮಾಡಿಲ್ಲ ಈಗ್ಲೂ ಹಾಳು ಮಾಡಕ್ ಬಂದಿಲ್ಲ ಯಾರು ನೀನು ಯಾಕೆ ನಾಟಕ ನನಗೆ ಕ್ಷಮಿಸ್ಬಿಡು ನಾನು ಹೂವ ಮಾರೋಳು ಪಕ್ಕದ ಏರಿಯಾದಲ್ಲೇ ಇದ್ದೀನಿ ನನಗೆ ತಾಯಿ ಇಲ್ಲ ಅಪ್ಪ ಕುಡ್ಕ ನಾನು ಕಷ್ಟಪಟ್ಟು ಹೂ ಮಾರಿ ಸಂಪಾದನೆ ಮಾಡಿ ದುಡ್ಡನ್ನೆಲ್ಲ ಕಿತ್ಕೊಂಡು ಹೋಗಿ ಕುಡ್ದು ಹಾಳು ಮಾಡ್ತಾನೆ ಸಾಲದು ಅಂತ ಒಂದಿನ ಯಾವನೋ ಮನೆ ಕರ್ಕೊಂಡ್ಬಂದು ಜೊತೆಲಿ ಕುಡಿತಾ ಕೂತ್ಕೊಂಡ್ರು ಜೊತೆಲಿದ್ದವನು ನನ್ನ ಹತ್ರ ಕೆಟ್ಟದಾಗ ನಡ್ಕೊಳಕ್ ಬಂದ ಆದ್ರೆ ನಾನು ಎಲ್ಲಿ ಹೋದ್ರು ಯಾವನಾದ್ರೂ ಒಬ್ಬ ಕಿರಿಕಿರಿ ಮಾಡ್ತಾನೆ ಇರ್ತಾನೆ ಒಂದ್ಸಲ ನನ್ನ ಕಾಪಾಡ್ಕೋಬಹುದು ಒಂದೊಂದ್ಸಲನು ಕಾಪಾಡ್ಕೊಳಕ್ಕೆ ನಾನೇ ಚಾನ್ಸಿ ರಾಣಿನ ಹೇಳು ಅದಕ್ಕೆ ಅವತ್ತು ಒಬ್ಬ ರೌಡಿನ ಹೊಡೆದು ನೀನ್ ಪೊಲೀಸ್ನವ್ರಿಗೆ ಹಿಡ್ಕೊಟ್ಟಿದ್ದನ್ನು ನೋಡ್ದೆ ಏರಿಯಾ ಜನ ಇನ್ಮೇಲಿಟ್ಟಿರೋ ಮರ್ಯಾದೆ ನೋಡ್ದೆ ಆಗ ನಿರ್ಧಾರ ಮಾಡ್ದೆ ನೀನೇ ನಂಗೆ ಸರಿಯಾದ ಜೋಡಿ ಅಂತ ಅದಕ್ಕೆ ಹೇಗಾದ್ರೂ ಮಾಡಿ ನಿನ್ ಜೊತೆ ಸೆಟ್ಲ್ ಆಗ್ಬೇಡಣ ಅಂತ ಈ ನಾಟಕ ಮಾಡ್ದೆ ತುಂಬಾ ಖುಷಿ ಏನ್ ಪಡ್ಬೇಡ ಹಾಕೊಳಕ್ ಬಟ್ಟೆ ಇಲ್ಲ ಅಂತ ತಂದ್ಕೊಟ್ಟಿದ್ದೀನಿ ನಿನ್ನ ಹತ್ರ ನಿಜ ಬಾಯ್ ಬಿಡ್ಸೋದಕ್ಕೆ ನೆನ್ನೆ ರಾತ್ರಿ ಹತ್ರ ನಡ್ಕೊಂಡೆ ನೋಡೋ ಈ ಏರಿಯಾದಲ್ಲಿ ಏನೇ ಪ್ರಾಬ್ಲಮ್ ಬಂದ್ರು ನಾನಲ್ಲಿರ್ತೀನಿ ನನ್ನ ಮೇಲೆ 40 ಕೇಸ್ಗಳಿದೆ ದಿನ ನನ್ನ ಮನೆಗೆ ಜಾಮೀನ್ ಮೇಲೆ ಬರ್ತೀನೋ ಬೇಲ್ ಮೇಲೆ ಬರ್ತೀನೋ ನನಗೆ ಗೊತ್ತಿಲ್ಲ ನಿನಗೆ ರಕ್ಷಣೆ ಬೇಕಾದ್ರೆ ನೀನ್ ಇಲ್ಲಿ ಇರ್ಬೋದು ಆದ್ರೆ ಈ ಪ್ರೀತಿ ಪ್ರೇಮದ ಕನ್ಸುಗಳು ಮಾತ್ರ ಕಟ್ಕೋಬೇಡ ನೀನು ದಯವಿಟ್ಟು ನನ್ನ ಪ್ರೀತಿನ ತಿರಸ್ಕಾರ ಮಾಡ್ಬೇಡ ಏಯ್ ಇಷ್ಟೊತ್ತು ಅಚ್ಚು ಕನ್ನಡದಲ್ಲಿ ಹೇಳಿದ್ನಲ್ಲಮ್ಮ ನನಗೆ ಬೇರೆ ಭಾಷೆ ಬರಲ್ಲ ಅರ್ಥ ಮಾಡ್ಕೋ ಅಪ್ಪಪ್ಪಪ್ಪಪ್ಪ ಬಾ ಮಗ ನಾವೆಲ್ಲ ನೆನ್ಪಿದೀವೇನೋ ನಾನು ಕುಮಾರ್ ಅಂತ ಇವನ್ ಡೇವಿಡ್ ಅಂತ ನೋಡೋದು ಪಾಪ ವಿಷ್ಣು ಅಂತ ನಿನ್ ಪರಿಚಯ ಸ್ವಲ್ಪ ಮಾಡ್ಕೊಂಡ್ಬಿಡು ಬಮ್ಮ ಏಯ್ ಸುಮ್ನೆರೋ ಪಾಪ ಏನೋ ನನ್ ಮಗ ಇವಾಗ ಆಸೆ ಪಡ್ತಾವನೆ ಅಯ್ಯಯ್ಯಯ್ಯೋ ಪಾಪ ಎತ್ ಮಗ ನಾನು ಇಲ್ಲಿದ್ದೀನಿ ಸೇಮ್ ಏಜು ಸೇಮ್ ಪೋಜು ನಿನಗೆ ಯಾವತ್ತಾದ್ರೂ ನನಗೆ ಹುಡುಗಿ ನಾನು ನೋಡ್ಬೇಕನ್ನಿಸ್ತಮ್ಮ ಹುಡುಗಿನಪ್ಪ ನಿನಗ ಹುಡುಕ್ತಾ ಇದೀನಿ ಕಣಪ್ಪ ಈ ಸೈಜ್ ಸಿಗ್ತಾ ಇಲ್ಲ ಕಂದ ಇವ್ರು ಯಾರ ಮಾತು ಕೇಳ್ಬೇಡ ಹುಡುಗಿ ಅಪ್ಸರೆ ಇದ್ದಂಗ ಅವಳೆ ಯಾಕೆ ಲಕ್ಷ್ಮಿ ಮನೆ ಕಡೆ ಬರ್ತಾ ಇಲ್ಲ ನಾನ್ ಮನೆಗ್ ಬರೋದು ದೊಡ್ಡ ಮಗನ್ ಗಿಡ್ಸಕ್ಕಿಲ್ವಲ್ಲ ಅದಕ್ಕೆ ನಾನ್ ಬರ್ತಾ ಇಲ್ಲ ನಾನು ಹೇಳಿದ್ದನ್ನ ಯೋಚನೆ ಮಾಡಿದ್ಯಪ್ಪ ಅಮ್ಮ ಅಣ್ಣನ್ಗೊಂದು ಒಳ್ಳೆ ಹೆಣ್ಣು ನೋಡಿ ಮದುವೆ ಮಾಡು ಆಮೇಲೆ ನಂದು ಆಯ್ತಪ್ಪ ಅಣ್ಣ ಆಫೀಸ್ಗೆ ಹೊರಡೋ ಹೊತ್ತಾಯ್ತು ನಾನು ಬರ್ತೀನಿ ಹಾ ಆಮೇಲೆ ಅಣ್ಣನಿಗೆ ನನ್ನಿಂದ ಯಾವ ಪ್ರಾಬ್ಲಮ್ ಬರ್ದೇರಾಗ ನೋಡ್ಕೋಬೇಕು ಆಯ್ತಮ್ಮ ಡ್ರೈವರ್ ಗೊತ್ತಾಯ್ತು ಸರ್ ಗಾಡಿ ವಾಶ್ ಮಾಡ್ಕೊಂಡು ತಗೊಂಡೋಗ್ತೀನಿ ಈ ಗಾಡಿಯಲ್ಲೇ ಹೋಗ್ಬೋದಲ್ಲಪ್ಪ ಗಾಡಿ ಗುಡಿಗೆ ಹೋಗಿ ಬಂದಿದ್ರೆ ಪರವಾಗಿರ್ಲಿಲ್ಲ ಇನ್ನೊಂದು ಕಡೆಗೆ ಹೋಗಿ ಬಂದಿದ್ಯಲ್ಲ ಏನಯ್ಯ ಇವತ್ ಬೇರೆ ತರನೇ ನೋಡ್ತಾ ಇದ್ಯಾ ಅವತ್ತೇನೋ ನನ್ನಲ್ಲಿ ಇರೋದ್ನ ಹೊರಗ್ ತರ್ತೀನಿ ಅಂದೆ ಪ್ರಪಂಚನ ಶಾಕ್ ಆಗ್ಬಿಡ್ಬೇಕು ಹಂಗ್ ಮಾಡ್ತೀನಿ ನೀನ್ ಕೋಟಿ ಕೋಟಿ ದುಡಿಬೇಕು
ಇದೆಲ್ಲ ಆಗೋ ಮಾತಲ್ಲ ಬಿಡು. ಯಾಕಾಗಲ್ಲ? ನಾನು ಹೇಳ್ದಂಗೆ ಕೇಳಿದ್ರೆ ಎಲ್ಲ ಆಗುತ್ತೆ. ಏನ್ ಮಾಡ್ಬೇಕು? ಅಯ್ಯಯ್ಯ, ಇದೇನಿದು ಚಿಕ್ಕ ಮಕ್ಳ ಡ್ರೆಸ್ ಇದ್ದಂಗದೆ. ನೋಡೋ, ನೀನ್ ಈ ತರ ಚಿಕ್ಕ ಚಿಕ್ಕದೆಲ್ಲ ಹಾಕೊಂಡ್ರೆ ತುಂಬಾ ದೊಡ್ಡೋಳಾಗ್ತೀಯ, ತುಂಬಾ ದುಡ್ಡು ಬರುತ್ತೆ. ಹಾಕೋತಿಯಾ? ನೀನ್ ಹೆಂಗಿದೆ ಗೊತ್ತಾ? ಇನ್ಮೇಲೆ ನಿನ್ನ ಹೆಸರು ಸರ್ಸ ಅಲ್ಲ, ಸಾನಿಯಾ ಸರ್ಸ. ತಗೋ ಬ್ಯಾಟು, ನಾನು ಹೇಳ್ದಂಗ್ ಮಾಡು, ಹಂಗೆ ಕೊಚ್ಚಿಬಿಡು. ಓಕೆ ಓಕೆ, ಹೆಂಗಿಟ್ಕೋ, ಹಿಂಗುಡಿ. ಹೋಗಮ್ಮ ನೀನು. ಆ ಥರ ಅಲ್ಲ, ನಾನು ಹೇಳ್ದಂಗೆ ಹೊಡಿಬೇಕು, ಈ ಥರ ಹೊಡಿಬೇಕು. ಪ್ರಾಕ್ಟೀಸ್ ಅದು. ಹಿಂಗುಡಿ ಹಿಂಗುಡಿ. ಅಯ್ಯೋ, ನನ್ನ ಪಕ್ಕದ ಎಷ್ಟು ಚೆನ್ನಾಗಿ ಹೊಡ್ತೀನಿ. ಬಾಸು ಬಾಸು, ನೀನ್ ಚೆನ್ನಾಗಿ ಆಡ್ತೀಯ, ಬೇಗ ಬಟ್ಟೆ ಬದಲಾಯಿಸ್ಕೋ. ಏನ್ ರಾಮ್, ಎನಿ ಸೀರಿಯಸ್ ಪ್ರಾಬ್ಲಮ್? ಪ್ರಾಬ್ಲಮ್ ಅಲ್ಲದೆ ಇನ್ನೇನು ಅಂಕಲ್? ಬೆಳಗ್ಗೆಯಿಂದ ಕಾಲ್ ಮೇಲೆ ಕಾಲ್ಗಳು. ಫಸ್ಟ್ ಆ ವೆಂಕಟಪ್ಪನ್ ಫೋನ್ ಮಾಡಿ. ಎಸ್ ಸರ್. ಸರ್, ಏನ್ ವೆಂಕಟಪ್ಪ, ಎಲ್ರು ನನ್ಗ್ಯಾಕೆ ಫೋನ್ ಮಾಡ್ತಾ ಇದಾರೆ? ಯಾಕೆ ಸರ್, ಏನಾಯ್ತು? ಬೆಳಗ್ಗೆಯಿಂದ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಗಳು. ಆ ಶಂಕರೇಗೌಡ, ಕೃಷ್ಣಾರೆಡ್ಡಿ ಅಂತ ಪಾಲಿಟಿಷಿಯನ್ಗಳು ನನಗೆ ಫೋನ್ ಮಾಡಿ, ನಾವು ಪಾರ್ಟಿ ಫಂಕ್ಷನ್ ಮಾಡ್ತಾ ಇದೀವಿ, ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿಸು, ಎಲ್ಲ ಕಡೆ ಕಟ್ಔಟ್ ಹಾಕ್ಸು ಅಂತ ನನ್ನ ತಲೆ ತಿಂತಾ ಇದಾರೆ. ಇದೆಲ್ಲ ನಿಮ್ ರೆಸ್ಪಾನ್ಸಿಬಿಲಿಟಿ. ದುಡ್ಡಿನ ವ್ಯವಹಾರ ಏನೇ ಇದ್ರು ನೀವು ಡೀಲ್ ಮಾಡ್ಕೊಳ್ಳಿ. ನಾನು ಯಾರ ಹತ್ರ ಟಚ್ ಇಟ್ಕೊಳ್ಳಲ್ಲ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತು. ನನ್ನವ್ರಿಗೆ ಯಾಕ್ರಿ ತತ್ತೀರಾ? ಇಲ್ಲ ಸರ್, ಏನೋ ಮಿಸ್ ಆಗಿದೆ. ಇನ್ನು ಮುಂದೆ ಈಗ ಆಗಲ್ಲ. ಆಗಬಾರ್ದು. ಅನ್ಅಫಿಷಿಯಲ್ ಡೀಲಿಂಗ್ಗಳು ಏನೇ ಇದ್ರು ನೀವು ಸೋನು ಹತ್ರ ಇಟ್ಕೊಳ್ಳಿ. ಈ ಆಫೀಸ್ ವಿಷಯದಲ್ಲಿ ಸೋನು ನನ್ನ ಅರ್ಧ ಭಾಗ. ಇನ್ಮೇಲೆ ಈ ರೀತಿ ಆಗ್ಕೊಡ್ದು. ಆಗದಿರೋ ಹಾಗೆ ನಾನು ನೋಡ್ಕೋತೀನಿ ಸರ್. ನೋಡು ರಾಮ್, ನಮ್ಮ ಬಿಸ್ನೆಸ್ಸಲ್ಲಿ ಪೊಲಿಟಿಷಿಯನ್ಸ್ ತುಂಬ ಇಂಪಾರ್ಟೆಂಟು. ಅವ್ರ ಸಪೋರ್ಟ್ ಇಲ್ಲ ಅಂದರೆ ಈ ಕಾಂಪಿಟಿಷನ್ ವರ್ಲ್ಡಲ್ಲಿ ನಮ್ಮನ್ನೆಲ್ಲ ಬ್ಲ್ಯಾಕ್ಔಟ್ ಮಾಡಿಬಿಡ್ತಾರೆ. ಮಾರ್ಕೆಟಲ್ಲಿ ನಾವೆಲ್ಲನೂ ಓಪನ್ ಆಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಬಿಸ್ನೆಸ್ನ ಪೂರ್ತಿಯಾಗಿ ಓಪನ್ ಆಗೇ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಅಂಡರ್ಗ್ರೌಂಡಲ್ಲಿ ಮಾಡೋದ್ರಿಂದನೇ ನಾವು ಬೇಗ ಮೇಲೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಇಷ್ಟ್ರ ಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತಪ್ಪ. ಈ ಆಫೀಸಿಗೆ ಸಂಬಂಧಪಟ್ಟ ಹಾಗೆ ನೀ ನನ್ನ ಅರ್ಧ ಭಾಗ. ನೀನೇನೇ ಡಿಸಿಷನ್ಸ್ ತಗೊಂಡ್ರು ನನಗೋಕೆ.